ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಜನತೆಯಲ್ಲಿ ಭಾರತ ಪಾಕಿಸ್ತಾನಗಳ ಸಮರ ಕುರಿತಂತೆ ನಾಡೋಜ ಪುರಸ್ಕೃತ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಕುಂಬಾರ್ ವೀರಭದ್ರಪ್ಪ ಮತ್ತು ನಿವೃತ್ತ ಯೋಧರು ಸೇರಿದಂತೆ ಜನಸಾಮಾನ್ಯರ ಅಭಿಪ್ರಾಯಗಳನ್ನು ನಮ್ಮ ಸುದ್ದಿವಾಹಿನಿಯಿಂದ ಸಮೀಕ್ಷೆ ನಡೆಸಲಾಯಿತು. ಸಾಹಿತಿ ಹಾಗೂ ನಾಡೋಜ ಪುರಸ್ಕೃತರಾದ ಶ್ರೀ ಕುಂಬಾರ್ ವೀರಭದ್ರಪ್ಪನವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ನೀಡುತ್ತಾ ಉಗ್ರರ ನಡವಳಿಕೆಗೆ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದರು. ಇನ್ನುಳಿದಂತೆ ನಿವೃತ್ತ ಯೋಧರಾದ ಶೆಟ್ಟಿ ರಾಜಶೇಖರ್, ಮೈದೂರು ಶಿವಣ್ಣ, ರಾಜ್ಕುಮಾರ್ ರವರು ಉಗ್ರವಾದವನ್ನು ತೀವ್ರವಾಗಿ ಖಂಡಿಸುವುದರ ಜೊತೆಗೆ ಉಗ್ರರನ್ನು ಮಟ್ಟ ಹಾಕುವಂತಹ ಎಲ್ಲ ಅಸ್ತ್ರಗಳು ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಇವೆ ಎಂದು ತಮ್ಮ ಆಕ್ರೋಶವನ್ನು ನಮ್ಮೊಂದಿಗೆ ಹಂಚಿಕೊಂಡರು. ಮುಂದುವರಿಯುತ್ತಾ ದೈಹಿಕ ಶಿಕ್ಷಕರಾದ ನಾಗರಾಜ್ ಬಂಜಾರ್, ಕನ್ನಡ ಉಪನ್ಯಾಸಕರಾದ ಶರಣಪ್ಪ BH ಹಾಗೂ ವಿಕ್ರಮ್ ಹಡಪದ್ ಇವರನ್ನು ಸಂದರ್ಶಿಸಿದಾಗ ಎಲ್ಲರಿಂದಲೂ ಬಂದ ಒಕ್ಕೂರ್ಲಿನ ಉತ್ತರವೆಂದರೆ ಉಗ್ರರನ್ನ ಸಂಪೂರ್ಣ ಮಟ್ಟ ಹಾಕಬೇಕು, ಇಲ್ಲವೇ ಉಗ್ರರ ನೆಲೆಗಳನ್ನು ಸಂಪೂರ್ಣ ನಿರ್ಮೂಲನೆ ಮಾಡಬೇಕು ಎಂಬ ಆಕ್ರೋಶದ ಧ್ವನಿ ಝೇಂಕರಿಸುವುದು ಮಾತ್ರ ಗೋಚರವಾಯಿತು. ವರದಿ ಪ್ರಕಾಶ್ TM, BSP ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. ಅವಕಾಶ ಕೊಟ್ಟಂಥ ನಮ್ಮ ಸಂವಿಧಾನದ ಅಡಿಯಲ್ಲಿ ಕೆಲವು ಅನ್ಯ ಧರ್ಮೀಯರು ಅದನ್ನು ಒಪ್ಪದೆ ಅದರ ಬಗ್ಗೆ ಅನಾವಶ್ಯಕ ಕಾರಣಗಳನ್ನು, ಧರ್ಮಾಧಾರಿತ ಕಾರಣಗಳನ್ನು ಹುಡುಕೊಂಡು ಅದರ ಬಗ್ಗೆನೇ ಪಾಕಿಸ್ತಾನ ಜೊತೆಗೆ ಬಹಳ ರಾಷ್ಟ್ರಗಳು, ಕೆಲವು ಚೈನಾ ಆಗಿರ್ಬೋದು, ಈಗ ಟರ್ಕಿ ಆಗಿರ್ಬೋದು, ಈ ಥರ ಒಂದು ಎಂಟರ್ಟೈನ್ಮೆಂಟ್ ಅಂತ ಇದ್ದಾರೆ ಅಥವಾ ಡೆವಲಪ್ಮೆಂಟ್ ಭಾರತದ ಅಭಿವೃದ್ಧಿಗಳನ್ನು ಸಹಿಸೋಕ್ಕಾಗದಂಥ ರಾಷ್ಟ್ರಗಳು ಉಗ್ರವಾದಿತ್ವವನ್ನು ಬೆಳೆಸ್ತಾ ಈಗ 2011ರಲ್ಲಿ ಆದಂಥ ತಾಜ್ ಹೋಟೆಲ್ ಅಟ್ಯಾಕ್ ಇರ್ಬೋದು, ಇಂಥವು ಸಾಕಷ್ಟು ಈಗ ಏನು ಯುದ್ಧ ನಡೀತಾ ಇದೆ ಈ ಎಲ್ಲ ಸ್ಥಳಗಳಲ್ಲಿ ನಾನು ಮತ್ತು ರಾಜ್ಕುಮಾರ್ ಈ 90% ಈಗಿರೋ ಬರ್ತಾ ಇರೋ ನೀವು ಕೇಳ್ತಾರಂಥ ಜಾಗಗಳು, ಸ್ಥಳಗಳನ್ನು ನಾವು ನೋಡಿದಂಥವು, ನಾವು ಕೆಲಸ ಮಾಡಿದಂಥ ಜಾಗಗಳೇ. ಯಾಕಂದರೆ ನಂದು ಫೈಟಿಂಗ್ ಫೋರ್ಸೆ, ಇವ್ರದ್ದು ಫೈಟಿಂಗ್ ಫೋರ್ಸೆ. ಇವ್ರದ್ದು ಇನ್ಫೆಂಟ್ರಿ, ನಂದು ಆರ್ಟಿಲರಿ. ನಾವು ಬೋಫೋರ್ಸ್ ಗನ್ನು, ಇವರು ಮರಾಠ ಲೈಟ್ ಇನ್ಫೆಂಟ್ರಿ, ಮದ್ರಾಸ್ ಇನ್ಫೆಂಟ್ರಿ. ಸೊ ಹಿಂಗೆ ಸಾಕಷ್ಟು ನಾವು ಈ ಸ್ಥಳಗಳಲ್ಲಿ ಕೆಲಸ ಮಾಡಿರೋದ್ರಿಂದ, ಈ ಉಗ್ರವಾದಿತ್ವವನ್ನು ಸಾಕಷ್ಟು ನೋಡಿರೋದ್ರಿಂದ, ಅನುಭವಿಸಿರೋದ್ರಿಂದ, ನಾವು ಇವ್ರ ಜೊತೆಗೆ ಸಾಕಷ್ಟು ಹೋರಾಡಿರೋದ್ರಿಂದ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ನಮ್ಮಲ್ಲಿ. ಸೊ ಇದು ಅಕ್ಷಮ್ಯ, ಖಂಡನೀಯ. ಮದ್ರಾಸ್ ಇನ್ಫೆಂಟ್ರಿಯಲ್ಲಿ 19 ವರ್ಷ ಸರ್ವಿಸ್ ಮಾಡಿ. ಈಗ ನಿಮ್ಮ ಪ್ರಕಾರ ಅಥವಾ ನಿಮ್ಮ ಅನಿಸಿಕೆ ಅಂದರೆ ಯುದ್ಧ ಮಾಡಿದ್ರೇನೆ ಚೆನ್ನಾಗ ಅಥವಾ ಯುದ್ಧ ಶಾಂತಿಯಿಂದ ಇದು ನಾವು ಯುದ್ಧ ಅನ್ನಲ್ರಿ, ಫಸ್ಟ್ ಯುದ್ಧ ಅನ್ನಲ್ಲ, ಇದು ಸ್ಟ್ರೈಕ್. ಉಗ್ರವಾದಿನ ಹೋಗ್ಲಾಡ್ಸಕ್ ಒಂದು ಸೀಮಿತ ಒಂದು ಹೋರಾಟ ಅಷ್ಟೇ, ಯುದ್ಧ ಅಲ್ಲ. ಇದು ಯುದ್ಧ ಅಲ್ಲ ಸರ್. ಮುಂದೆ ಯುದ್ಧ ಸಂಭವ ಇದೆ. ಯುದ್ಧ ಅವ್ರ ಕೆಣಿಗೆ ಬಂದ್ರೆ ಯುದ್ಧ ಅಂತೂ ಆಗುತ್ತೆ ಸರ್. ನಮ್ಮ ಹೊತ್ತಿಗೆ ಯಾವುದೇ ಕಾರಣಕ್ಕೂ ಯುದ್ಧ ಮಾಡಲ್ಲ, ಕೆಣಿಗೆ ಬಂದ್ರೆ ಅವ್ರನ್ನ ಬಿಡಲ್ಲ. ಈಗ ಪಾಕಿಸ್ತಾನದ ಕೆಲವು ರಕ್ಷಣಾ ಸಚಿವರು, ಸರ್, ರಕ್ಷಣಾ ಸೈನಿಕರು ಅವರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಬೇರೆ ರಾಷ್ಟ್ರಗಳು ಸಹ ಸೈನಿಕರಲ್ಲ ಸರ್, ಸೈನಿಕರ ವೇಷದಲ್ಲಿ ಸರ್ಕಾರಿ ಉಗ್ರವಾದಿಗಳವರು. ಪಾಕಿಸ್ತಾನ, ಇಡೀ ಪಾಕಿಸ್ತಾನನೇ ಸೈನಿಕ ವೇಷದಲ್ಲಿರುವ ಉಗ್ರವಾದಿಗಳವರು. ಇಡೀ ಪ್ರಪಂಚಕ್ಕೆ ಉಗ್ರವಾದಿತನ ಅವರು ತೋರಿಸ್ಕೊಟ್ಟಾರೆ ಸರ್. ಆ ದೇಶ ನಾವು ಸ್ವತಂತ್ರ ಸಿಕ್ಕಾಗಲಿದ್ದ 1947 ಅದನ್ನೇ ಮಾಡಿರೋದವರು. ದೇಶಕ್ಕೆ ಅವ್ರ ದೇಶನೂ ಉದ್ಧಾರ ಮಾಡಿಲ್ಲ, ಬೇರೆ ದೇಶನೂ ಉದ್ಧಾರ ಬಿಟ್ಟಿಲ್ಲ. ಭಾರತದ ಬಗ್ಗೆ ಹೇಳಲಿಕ್ಕೆ ಅಂದರೆ ಎಷ್ಟು ಹೇಳಿದ್ರು ಕಡಿಮೆನೆ. ನಮಗೆ ರಾಷ್ಟ್ರ ಪ್ರೀತಿ, ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ ಈಗಲೂ. ನಾನು ಹೋದಾಗ 19 ವರ್ಷ ವಯಸ್ಸಲ್ಲಿ ನಾನು ಆರ್ಮಿ ಜಾಯ್ನ್ ಆಗಿದ್ದು. ಈಗ ನಾನು 59 ಇಯರ್ಸ್ ಆದರೂ ನಾನು ಈಗಲೂ ನನಗೆ ಸಂಬಂಧಪಟ್ಟ ಜೊತೆಗೆ ಈ ಯುದ್ಧಕ್ಕೆ ಅಥವಾ ಈ ಒಂದು ಸೇನಾ ಕಾರ್ಯಾಚರಣೆಗೆ ಯಾವುದೇ ಕೆಲಸ ಮಾಡಲಿಕ್ಕೂ ನಾನು ಈಗಲೂ ಬರಲಿಕ್ಕೆ ತಯಾರಿದ್ದೀನಿ ಅಂತೇಳಿ ನಾನು ನನ್ನ ಕಡೆಯಿಂದ ನನ್ನ ರಿಕ್ವೆಸ್ಟ್ ಕಳಿಸಿದ್ದೀನಿ. ಆಲ್ಮೋಸ್ಟ್ ರಿಕ್ವೆಸ್ಟ್ ಅಕ್ಸೆಪ್ಟೂ ಆಗಿದೆ. ಅವಶ್ಯಕತೆ ಬಂದರೆ ನಿಮಗೆ ಕಾಲ್ ಮಾಡ್ತೀವಿ ಅಂತ ಸಮೇತ ಹೇಳಿದ್ದಾರೆ. ಸೊ ನಾವು ಮೊದಲೇ ಹೇಳಿದ ಹಾಗೆ ಶಾಂತಿಪ್ರಿಯ ರಾಷ್ಟ್ರ, ಆದರೆ ಮೊದಲಿನ ಭಾರತ ಅಲ್ಲ. ಈಗ ಮಹಾತ್ಮ ಗಾಂಧೀಜಿಯವರು ಹೇಳ್ದಂಗೆ ಒಂದು ಕಪಾಳ ಕೊಡಿದ್ರೆ ಇನ್ನೊಂದು ಕಪಾಳ ಕೊಡು ಅಂತ ಹೇಳೋಂಥ ಅಥವಾ ಕೊಡೋಂಥ ರಾಷ್ಟ್ರ ಅಲ್ಲ. ನಾವು ಕೆಣಕೋದಿಲ್ಲ, ಯಾರನ್ನೂ ಕೆಣಕಿದ್ರು ಸುಮ್ಮನೆ ಬಿಡೋದಿಲ್ಲ. ಆ ಥರ ರಾಷ್ಟ್ರ. ನಮ್ಮ ಸೈನ್ಯನೂ ಅದೇ ಥರ ಸ್ಟ್ರಾಂಗ್ ಇದೆ. ಯಾವ ಪ್ರಜೆಗಳು ಇದರ ಅವಶ್ಯಕತೆ ಇಲ್ಲ. ಭಾರತೀಯರು ಅಂತ ತಿಳ್ಕೊಂತೀವಿ ಮುಂದೆ. ಇದು ಒಳ್ಳೆ ಡಿಸಿಷನ್. ಇದಕ್ಕೆ ನಾನು ಇಲ್ಲಿಂದ ಅವರಿಗೆ ನಮಸ್ಕಾರ. ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಮೋದಿ ಸರ್ ಇವತ್ತಿನ ದಿವಸ.
ಇನ್ನು ಮುಂದೆ ಯಾವುದೇ ಉಗ್ರ ಇನ್ಸಿಡೆಂಟ್ ಆದಪ್ಪ ಅಂದರೆ ಇಟ್ ಈಸ್ ನಾಟ್ ಇದನ್ನು ನಾವು ಯುದ್ಧ ಅಂತಲೇ ನಾವು ಇದನ್ನು ಸ್ವೀಕಾರ ಮಾಡ್ತೀವಿ, ಯುದ್ಧ ಅಂತಲೇ ನಾವು ಇದನ್ನ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತಿನ ದಿವಸ. ಸರ್, ಉಗ್ರವಾದವನ್ನು ಸಂಪೂರ್ಣವಾಗಿ ಮಟ್ಟ ಹಾಕ್ಲಿಕ್ಕೆ ಆಗುತ್ತಾ? ಆಗುತ್ತೆ ಸರ್, ಯಾಕಾಗಲ್ಲ. ಯಾಕಂದ್ರೆ ಪಾಕಿಸ್ತಾನದಲ್ಲಿ 1000ಕ್ಕಿಂತ ಹೆಚ್ಚು ಮದರಸಗಳಿವೆ. ಹ್ಞೂ ಸರ್. 1000ರಲ್ಲಿ ಒಬ್ಬೊಬ್ರು ಉಟ್ಕೊಂಡ್ರು 1000 ಜನ. ಅಂದರೆ ಇದು ಹೆಂಗಪ್ಪ ಅಂತಂದರೆ ಈಗ ಇದು ಸತತವಾಗಿ ಒಂದು 70 ವರ್ಷದಿಂದ ನಮ್ಮ ಸ್ವಾತಂತ್ರ್ಯ ಸಿಗ್ತಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಅದು ಬೆಳೆದ್ಬಿಟ್ಟಿದೆ, ದೊಡ್ಡ ಆಲಮರ ಆಗಿದೆ. ಒಮ್ಮೆಗೆ ನಾವು ನಾಶ ಮಾಡಿಸ್ಬೇಕಪ್ಪ ಅಂದ್ರೆ ಇಟ್ ಟೇಕ್ಸ್ ಸಮ್ ಟೈಮ್ ತಾಂತದೆ. ಯಾಕಪ್ಪ ಅಂತಂದರೆ ಅವರು ಯಾವ ರೀತಿ ಇನ್ನು ಮಾಡೋಕ್ಕೂ ಅವರು ಇದನ್ನು ನೋಡೋಲ್ಲ. ಮಕ್ಕಳನ್ನು ಇದು ಮಾಡಲಿಕ್ಕೆ ಎಸೋದಿಲ್ಲ, ಒಂದು ದೇವಸ್ಥಾನ ಇದು ಮಾಡೋಕ್ಕೂ ಎಸೋದಿಲ್ಲ. ಬರೀ ಹಿಂಗೆ ನೇರವಾಗಿ ಅವರು ಯಾವತ್ತೂ ಮಾಡಿದಪ್ಪ ಅಂದರೆ ನೇರವಾಗಿ ಉತ್ತರ ಕೊಡ್ಬೋದು. ನಾವು ನೇರವಾಗಿ ಯಾವುದು ಮಾಡ್ತಾ ಇಲ್ವೇ. ಅದಕ್ಕೋಸ್ಕರ ಇದನ್ನು ಮಟ್ಟ ಹಾಕೋದೇನು ದೊಡ್ಡದೇನಲ್ಲ, ಆದರೆ ಎಲ್ಲರದ್ದು ಸಪೋರ್ಟ್ ಇರಬೇಕು. ಇದರಲ್ಲಿ ನಾನು BJP ಅನ್ನೋ, ನಾನು ಕಾಂಗ್ರೆಸ್ ಅನ್ನೋ, ನಾನು JDS ನಂಬೋದು ಭೇದ ಭಾವನೆ ಬರಬಾರ್ದು. ಹಾಂ, ನಮ್ಮ ದೇಶ ಫಸ್ಟು, ಆಮೇಲೆ ನಂತರ ನಾವು ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಾಣ ಮುಡಿಪಾಗಿಡಬೇಕು ಇವತ್ತಿನ ದಿವಸ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಎಲ್ಲ ನಾಗರಿಕ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಉಗ್ರವಾದ ಒಂದು ಏನಿದೆ ಅದನ್ನು ಖಂಡಿಸಿ ಅದನ್ನು ಮಾಡೋರಿಗೆ ನಾವು ಅಗೇನಿಸ್ಟ್ ಮಾಡಲೇಬೇಕು. ಈಗಲೂ ಕೂಡ ನಾವು ದೇಶಕ್ಕೋಸ್ಕರ ನಾವು ಎಷ್ಟು ಜನ ರಿಟೈರ್ಮೆಂಟ್ ಆಗಿದ್ದೀವಿ, ಇವತ್ತೇ ಕರೆದ್ರೆ ಈಗಲೇ ಹತ್ತಲಿಕ್ಕೆ ನಾವು ರೆಡಿ ಇದ್ದೀವಿ, ನಾವು ಹೋಗ್ಲಿಕ್ಕೆ ಸೇವ್ ಮಾಡಲಿಕ್ಕೆ ರೆಡಿ. ತುಂಬ ಸಂತೋಷ ಸರ್ ಈ ಮಾತು ಹೇಳಿ. ಸರ್, ನೀವು ಕೊನೆಯದಾಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುವ ಹಾಗಿದ್ರೆ ನಿಮ್ಮ ಪ್ರಕಾರ ನೀವು ವೈಯಕ್ತಿಕವಾಗಿ ಯಾವ ರೀತಿ ಎಚ್ಚರಿಕೆ ಕೊಡ್ತೀರಾ? ಪಾಕಿಸ್ತಾನಕ್ಕೆ ನಾವು ಎಚ್ಚರಿಕೆ ಕೊಡ್ಬೇಕಪ್ಪ ಅಂತಂದರೆ, ಪಾಕಿಸ್ತಾನದಲ್ಲಿ ಕೂಡ ನಮ್ಮ ಥರ ನಾಗರಿಕರು ಇರ್ತಾರೆ, ಅದರಲ್ಲಿ ಎಲ್ಲರೂ ಕೆಟ್ಟವರಲ್ಲ. ಸೊ ಅವ್ರ ಪ್ರಾಣಿಗಳು ಕೂಡ ಇಂಪಾರ್ಟೆಂಟ್ ಇರ್ತದೆ. ಈಗ ಏನು ಮಾಡಿದ್ರು ಮುಗ್ಧರು ಇರ್ತಾರೆ, ಹಸು ಇರುತ್ತೆ, ಅದಕ್ಕೇನು ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವ್ರನ್ನಾದರೂ ಅರ್ಥ ಮಾಡ್ಕೊಂಡು ಅವ್ರ ನಾಗರಿಕರಿಗೋಸ್ಕರನಾದರೂ ಒಂದು ಇದು ಮಾಡಿ ಬದಲಾಗಬೇಕು. ಅವರು ನಾವು ಹೊಡೆಯೋದು, ಅವ್ರು ಸಾಯಿಸೋದು, ಅವ್ರು ನಮ್ಮ ನೋಡೋದು, ನಮ್ಮ ಸಾಯಿಸೋದು ಇಂಪಾರ್ಟೆಂಟ್ ಅಲ್ಲ. ಎಲ್ಲಿವರೆಗಿದು ಇಷ್ಟು ದೇಶ ಇಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ, ಬದುಕಲಿಕ್ಕೆ ಸಾಕಷ್ಟು ರೀತಿಗಳಿದ್ದಾವೆ. ಇದೇ ಉಗ್ರವಾದಿ ರೀತಿ ಬದುಕೋದೊಂದು ಅದೊಂದು ಬಾಳನ ಅಂತ ಬಾಳಬಾರ್ದು. ಅದಕ್ಕೋಸ್ಕರ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಇವ್ರಿಗೆ ಏನು ಹೇಳ್ತಾ ಇದ್ದಾನಪ್ಪ ಅಂದರೆ, ಒಳ್ಳೆ ರೀತಿಯಿಂದ ಬಾಳಿ, ನಿಮ್ಮ ನಾಗರಿಕರನ್ನು ಸಂರಕ್ಷಿಸಿ, ಅವರಿಗೂ ಒಂದು ಒಳ್ಳೆಯ ಜೀವನ ಕೊಡಿ. ಒಳ್ಳೆಯ ಇವೆಲ್ಲ ಸುಳ್ಳು ಗೀಳು ಹೇಳೋದು ಬಿಟ್ಟು ಇನ್ನು ನೆಮ್ಮದಿಯಿಂದ ಎಲ್ಲರಿಗೂ ಜೀವನ ಮಾಡೋಕ್ಕೆ ಬಿಡ್ರಿ ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ನಾಗರಾಜ್ ಬಂಚಾರ ಅಂತ ಹೇಳಿ, ವೃತ್ತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕ, ಸರ್ಕಾರಿ ಪ್ರೌಢಶಾಲೆ ಚೌಡಾಪುರದಲ್ಲಿ ನಾನು ಕಾರ್ಯನಿರ್ವಹಿಸುತ್ತೇನೆ ಸರ್. ಸರ್, ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ಒಂದು ಘಟನೆ ನಡೆಯಿತು, ಅದರಲ್ಲಿ ನಿಮ್ಮ ಜೊತೆ ಇದೆ. ಘಟನೆ ತಕ್ಕಂತೆ ಯುದ್ಧ ಆಯಿತು, ಸಮರ ಆಯಿತು, ಎಲ್ಲ ಆಯಿತು. ಸಮರದ ನಂತರ ಶಾಂತಿ ಸಂಧಾನವೂ ಆಯಿತು. ಶಾಂತಿ ಸಂಧಾನವನ್ನು ಬದಿಗೊತ್ತಿ ಅವರು ಮತ್ತೆ ಪಾಕಿಸ್ತಾನದವರು ಯುದ್ಧ ಮಾಡ್ತಾರೆ. ಅದಕ್ಕೆ ನೀವೇನು ಹೇಳ್ತೀರಿ ಸರ್? ಈಗ ಏನು ಏಪ್ರಿಲ್ 22 ಆಗಿರ್ತಕ್ಕಂಥ ಈ ಪಹಲ್ಗಾಮ್ ಮೇಲೆ ದಾಳಿ ಆಯಿತು, ಆ ಸಂದರ್ಭದಲ್ಲಿ ನಮಗೂ ರಕ್ತ ಕುದೀತಾ ಇತ್ತು. ನಮ್ಮ ಸೈನಿಕರು ಹೇಗೆ ಪ್ರತಿಕ್ರಿಯೆಯನ್ನು ಸೂಚಿಸ್ತಾರೆ ಅಂತಕ್ಕಂಥದ್ದು ಅದನ್ನು ಗಮನಿಸಿದಾಗ ಇತ್ತೀಚೆಗೆ ನನಗೆ ಸ್ವಲ್ಪ ಖುಷಿನೂ ಇದೆ. ಯಾಕಂದರೆ 90ಕ್ಕೂ ಹೆಚ್ಚು ಉಗ್ರರನ್ನು ಕೊಂದಿರ್ತಕ್ಕಂಥದ್ದು, ಪಾಕಿಸ್ತಾನದ ಪ್ರಮುಖವಾಗಿರ್ತಕ್ಕಂಥ ವಾಯುನೆಲೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಖುಷಿಯನ್ನು ಕೊಟ್ಟಿದೆ. ಆದರೆ ಈ ನಂತರದ ಬೆಳವಣಿಗೆಯಲ್ಲಿ ಸ್ವಲ್ಪ ಏನಾಗಿದೆ ಅಂತಂದರೆ, ಈ ಕದನ ವಿರಾಮದ ನಂತರವೂ ಸಹ ಪಾಕಿಸ್ತಾನ ದಾಳಿ ಮಾಡ್ತಕ್ಕಂಥದ್ದು ಸ್ವಲ್ಪ ವಿಶ್ವ ಮಟ್ಟದಲ್ಲಿ ನಮ್ಮ ಭಾರತ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಏನು ಮಾಡಬೇಕಾಗಿದೆ ಅಂತಂದರೆ, ಜಾಗತಿಕ ಮಟ್ಟದಲ್ಲಿ ಸ್ವಲ್ಪ ಎಲ್ಲ ರಾಷ್ಟ್ರಗಳು ಅದನ್ನು ಗಮನಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ಭಾರತೀಯ ಸೈನಿಕರ ಒಂದು ಕಾರ್ಯವನ್ನು ಸಹ ನಾವು ಶ್ಲಾಘನೆ ಮಾಡ್ತಾ, ಎಲ್ಲಿ ಕುದಿಗೆ ತಕ್ಕನ ಬರ್ತಕ್ಕನ ಎಲ್ಲರೂ ತಾಳ್ಬೋದು, ಆದರೆ ಮೂಗಿನ ತಕ್ಕನ ಬರ್ತಕ್ಕನ ಬಿಡಬಾರ್ದು ಅಂತಕ್ಕಂಥದ್ದು ನಮ್ಮ ಪ್ರತಿಯೊಬ್ಬ ಭಾರತೀಯನ ಆಸೆ ಕೂಡ ಆಗಿದೆ. ಮುಂಬರುವ ದಿನಗಳನ್ನೇನಾದರೂ ಅವರು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ದಾಳಿ ಮಾಡಿದ್ದೇ ಆದರೆ ಭಾರತ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದ್ರ ಮೂಲಕ ಅವರ ಮೇಲೆ ದಾಳಿಯನ್ನು ಮಾಡಿ ಸಂಪೂರ್ಣ ಉಗ್ರ ಹೋರಾಟವನ್ನು ನಾವು ಇವತ್ತು ಖಂಡಿಸ್ತಾ ಅವರನ್ನು ನಾವು ಸೆಡೆ ಬಿಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ ಸರ್. ನಮ್ಮ ಭಾರತದ ದೌರ್ಭಾಗ್ಯ, ಯಾವಾಗ ಎರಡು ದೇಶಗಳು ವಿಘಟನೆ ಆಗುವ, ಯಾವಾಗ ಕಾಶ್ಮೀರವನ್ನು ಡಿಸ್ಪ್ಯೂಟೆಡ್ ಸ್ಟೇಟ್ ಅಂತ ಬ್ರಿಟಿಷರು ಮಾಡುವುದರ ಅವಾಗಲಿಂದ ಶುರುವಾಯಿತು.
ಇದನ್ನು ಎಂದೋ ಬಗೆಹರಿಸ್ಬೋದಾಯಿತು ಸರ್ಕಾರಗಳು, ಅದು ಬಗೆಹರಿಸಲಿಲ್ಲ. ಆಮೇಲೆ ಪಾಕಿಸ್ತಾನ ಏನು ಮಾಡ್ತಾ ಇದೆ, ಪಾಕಿಸ್ತಾನನೂ ಸರ್ಕಾರ ಅದು ಸೈನ್ಯದ ಹತೋಟಿಯಲ್ಲಿ ಇದೆ ಹೊರತು ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ಡೆಮೋಕ್ರಸಿ ಇಲ್ಲ. ಸೈನ್ಯ ಅಂತಕ್ಕಂಥದ್ದು ತಿಳುವಳಿಕೆ ಇರೋದಿಲ್ಲ, ಮೆದುಳಿಲ್ಲದ ಸೇನಾಧಿಕಾರಿಗಳಿದ್ದಾರೆ. ಅವರು ಈ ಉಗ್ರಗಾಮಿಗಳನ್ನ ಪೋಷಿಸ್ತಾ ಇದ್ದಾರೆ, ಸೃಷ್ಟಿಸ್ತಾ ಇದ್ದಾರೆ, ಅವರು ಒಳಗಿಟ್ಟು ಬಿಡ್ತಾ ಇದ್ದಾರೆ. ಆಮೇಲೆ ಇಡೀ ನಮ್ಮ ಜಮ್ಮು ಮತ್ತು ಕಾಶ್ಮೀರದೊಳಗಡೆ ಅವರು ಅಷ್ಟು ದೂರದಿಂದ ಗುಡ್ಡ ಎಲ್ಲ ದಾಟಿ ಬರಬೇಕಾದ್ರೆ ನಮ್ಮ ಭದ್ರತೆ ಏನಿತ್ತು ನಾವು ಯೋಚನೆ ಮಾಡಬೇಕಾಗತ್ತಲ್ವ. 26 ಜನ ಸತ್ತರದಲ್ಲಿ, ಅಲ್ಲಿ 4,000ಕ್ಕಿಂತ ಹೆಚ್ಚು ಜನ ಪ್ರವಾಸಿಗರಿದ್ದರಲ್ಲಿ, ಅರ್ಥ ಆಯ್ತಾ. ಆಮೇಲೆ 26 ಜನನ ಕೊಂದಾಗ ಇವರೆಲ್ಲ ಹೇಳ್ತಾರೆ ಚಡ್ಡಿ ಬಿಚ್ಚೋ ಅವೆಲ್ಲ, ನಾನು ನಂಬಕ್ಕಾಗಲ್ಲ ಅವೆಲ್ಲ. ಆಮೇಲೆ ಆ ಕೊಲ್ಲುವ ಅವಸರದಲ್ಲಿ ಆ ಥರ ವಿವೇಕ ಇರೋದಿಲ್ಲ ಯಾರಿಗೂ, ಅದೆಲ್ಲ ಕೊಲೆ ಮಾಡಿದ್ದಾರೆ. ಇದು ಅತ್ಯಂತ ನಾವೆಲ್ಲ ದುಃಖ ಪಡಬೇಕಾದ ನೆರೆ ರಾಷ್ಟ್ರ ನಮ್ಮ ದೇಶಕ್ಕೆ ಬಗೆದಿರ್ತಕ್ಕಂಥ ಬಹುದೊಡ್ಡ ದ್ರೋಹ ಅದು. ಈಗೇನು ಸಿಂಧೂರ ಅಂತ ಮಾಡಿದೆ, ಒಂದು ಆಪರೇಷನ್ ಸಿಂಧೂರ ಅಂತ ಏನು ಈಗ ಮಾಡ್ತಾ ಇದ್ದಾರೆ, ಈಗಾಗಲೇ ನಮ್ಮ ಅಲ್ಲಿರೋ ಉಗ್ರಗಾಮಿ ನೆಲೆಗಳನ್ನೆಲ್ಲ ನಮ್ಮ ಸೈನಿಕರು ಹೊಡೆದಿದ್ದಾರಲ್ಲ, ಆ ಕಾರಣ ನಾವೆಲ್ಲ ಸೇರಿ ಆ ಸೈನಿಕರನ್ನ ಅಭಿನಂದಿಸಬೇಕು. ಆಮೇಲೆ ಪೂರ್ಣ ಪ್ರಮಾಣ ಯುದ್ಧ ಆಗದ ರೀತಿಯಲ್ಲಿ ನೋಡಬೇಕು ನಾವು. ಆಮೇಲೆ ಎರಡೂ ದೇಶಗಳಿಗೆ ಭಾಳ ದೊಡ್ಡ ತೊಂದರೆ ಆಗುತ್ತೆ. ಆಮೇಲೆ ಆ ಥರ ತೊಂದರೆ ಆಗದಂಗೆ ನೋಡ್ಕೋಬೇಕು. ಅದ ಕಾರಣ ಯುದ್ಧ ಆಗದೇ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಇನ್ನಾದರೂ ಪಾಕಿಸ್ತಾನದ ಸೇನಾಧಿಕಾರಿಗಳಿಗೆ ತಿಳುವಳಿಕೆ ಬರಬೇಕು. ಇನ್ನು ಸಾಕಪ್ಪ, ನಮ್ಮ ಪಾಡಿ ನಾವಿರ್ತೀವಿ, ಯಾವ ಉಗ್ರಗಾಮಿಗಳನ್ನ ನಾವು ಸೃಷ್ಟಿ ಮಾಡೋದು ಬೇಡ, ನೆರೆ ರಾಷ್ಟ್ರದ ಮೇಲೆ ಅದನ್ನ ಬಿಡೋದು ಬೇಡ ನಾಯಿಗಳನ್ನ ಅಂತ ಈಗಲಾದರೂ ಅರ್ಥ ಮಾಡ್ಕೋಬೇಕು. ಆಮೇಲೆ ಭಾಳ ಈ ದಶಕದ ಬಹುದೊಡ್ಡ ದುರಂತ. ಇಡೀ ಭಾರತದಲ್ಲಿರೋ 130 ಕೋಟಿ ಜನನು ಸ್ಪಂದಿಸ್ತಾ ಇದ್ದಾರೆ. ಈ ಕೆಲವು ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ. ಇಲ್ಲ, ಅವು ರಾಜತಾಂತ್ರಿಕ ಕಾರಣಗಳಿರ್ತವೆ. ಈ ಚೀನಾ ಅದು ಸಪೋರ್ಟ್ ಮಾಡುತ್ತೆ. ಈಗ ರಷ್ಯಾ ನಮಗೆ ಸಪೋರ್ಟ್ ಮಾಡಿದ ತಕ್ಷಣ ರಷ್ಯಾ ಚೀನಾಕ್ಕಾಗಲ್ಲ, ಆಟೋಮೆಟಿಕ್ಕಾಗಿ ಚೀನಾ ಆ ಕಡೆಗೆ ಇರುತ್ತೆ. ಅಮೇರಿಕ ಕಡೆ ಸಪೋರ್ಟ್ ಮಾಡಿದರೆ ಚೀನಾ ಆ ಕಡೆ ಸಪೋರ್ಟ್ ಮಾಡ್ತದೆ ಅಲ್ವಾ. ಅಮೇರಿಕಕ್ಕೆ ಬೇಕಾಗಿರೋದು ತಾನು ತಯಾರಿಸ್ತಕ್ಕಂಥ ಮಾರಕಾಸ್ತ್ರಗಳನ್ನ ಯಾವ ದೇಶ ಕೊಂಡ್ಕೊಳ್ತದೆ ಅನ್ನೋದು ಇಂಪಾರ್ಟೆಂಟ್. ಅದಲ್ಲ, ಯಾವ ದೇಶ ಮಾರಕಾಸ್ತ್ರಗಳನ್ನ ಇಷ್ಟಪಡುತ್ತೆ, ಅದನ್ನು ಹೆಚ್ಚು ಬಳಕೆ ಮಾಡುತ್ತೆ ಅಂತ ಅದು ಯೋಚನೆ ಮಾಡುತ್ತೆ. ಯಾಕಂದರೆ ಬೇರೆ ಅಲ್ಲಿ ಉತ್ಪಾದನೆ ಇಲ್ಲ. ಅಮೇರಿಕಾದಲ್ಲಿ ಮಾರಕಾಸ್ತ್ರಗಳು ಮಾತ್ರ ಉತ್ಪಾದನೆ ಆಗ್ತದೆ. ಅದರ ದೊಡ್ಡ ಗ್ರಾಹಕ ಅಂತ ಯಾವುದು ಅಂದರೆ ಪಾಕಿಸ್ತಾನ. ಅದಕ್ಕೆ ಪಾಕಿಸ್ತಾನದ ಬಗ್ಗೆ ಸ್ವಲ್ಪ ಅದು ಪ್ರೀತಿ ಇರುತ್ತೆ. ಅದು ವ್ಯಾಪಾರ ಕೇಂದ್ರವು, ವ್ಯಾಪಾರಿ ಮನೋಭಾವ ಇರೋದ್ರಿಂದ ಅದರಿಂದ ಹೆಚ್ಚು ನಿರೀಕ್ಷಿಸೋದಕ್ಕಾಗಲ್ಲ.